ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್. ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ ನೋಡ್ತಾ ಇದ್ದಾರೆ. ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ, ಸೊ ಹಾಗಾಗಿ ನಾನು ಇದರ ಬಗ್ಗೆ ಹೇಳಲ್ಲ. ರೌಡಿಗಳು ಅಂತ ಅನ್ಬೇಕಾಗುತ್ತೆ. ಹಾಗಾದ್ರೆ ದರ್ಶನ್ ಅವರು ಯಾವುದೋ ಒಂದು ಸಂದರ್ಭಕ್ಕಾಗಿರುವಂತ ಕೆಲವು ಸಾರಿ ಅನಿರೀಕ್ಷಿತವಾಗಿ ಆಗುವಂತ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗುವಂತ ಸಂದರ್ಭ ಜೈಲಲ್ಲಿ ಯಾರನ್ನು ಮಾತಾಡಿಸಬಾರ್ದು. ಮೇಡಮ್, ಜೈಲಲ್ಲಿ ಇರುವಂತವರಿಗೆ ಈ ರೀತಿ ಎಲ್ಲರನ್ನೂ ಕೂತು ಮಾತನಾಡಿಸುವಂತಹ ಒಂದಷ್ಟು ಅವಕಾಶಗಳಿರುತ್ತೆ ಅಂದ್ರೆ ಎಲ್ಲರಿಗೂ ಸಿಗ್ಬೇಕಲ್ವಾ? ಖಂಡಿತ ನೀವು ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ. ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್. ನೀವು ಆವಾಗ ಬಿಡ್ತಾ ಇದ್ದೀರಲ್ಲ, ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು, ಆ ಸಂಬಂಧಪಟ್ಟ ಇಲಾಖೆ, ಆ ಸಂಬಂಧಪಟ್ಟ ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ. ಮೇಡಮ್, ಈಗ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಸುದ್ದಿ ಇರುವಂತದ್ದು ಮೇಡಮ್. ಜೈಲಲ್ಲಿ ಇರೋರೆಲ್ಲ ಅದೇ ತರದವರು ಅಂತ ಹೇಳಿದ್ರೆ, ಯಾಕಂದ್ರೆ ದರ್ಶನ್ ಅವರು ಅಲ್ಲಿದ್ದಾರೆ, ನೀವು ಅವ್ರನ್ನ ರೌಡಿ ಅಂತ ಕನ್ಸಿಡರ್ ಮಾಡ್ಬೋದಾಗದೆ? ಅಲ್ಲ, ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ ನೋಡ್ತಾ ಇದ್ದಾರೆ. ಒಂದು ಸೈಡಲ್ಲೂ ಫೋಕಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ, ಏನೇನು ನಡೀತಾ ಇದೆ. ಮೇಡಮ್, ಎಲ್ಲರೂ ಕೂಡ ಇರ್ತಾರೆ ಜೈಲಲ್ಲಿ ಹೋಗುವಂತವ್ರು, ಅಪರಾಧಿಗಳು ಇರ್ತಾರೆ, ಒಂದಷ್ಟು ಜನ ಆರೋಪಿಗಳು ಇರ್ತಾರೆ. ಆದ್ರೆ ಜೈಲಲ್ಲೇ ಆದಂತಹ ಒಂದಷ್ಟು ರೂಲ್ಸ್ ಗಳಿರುತ್ತೆ. ಈ ರೀತಿಯಾಗಿ ಫ್ರೀ ಆಗಿ ಬಿಟ್ಟಾಗ ಕೂತು ರೆಸಾರ್ಟ್ ಅಲ್ಲಿ ಕೂತು ನಾವು ಪಾರ್ಟಿ ಮಾಡೋ ತರ ಮಾಡಿದ್ರೆ ಅದನ್ನ ತಪ್ಪು ರೈಟ್ ಅಂತ ಯಾರು ಹೇಳಕ್ಕಾಗಲ್ಲ. ಖಂಡಿತ ಅದು ತಪ್ಪೆ. ಆ ತಪ್ಪಿಗೆನೆ ಅವ್ರಿಗೆ ಈಗ ಒಂದು 8-9 ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು. ಖಂಡಿತ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗಿದೆ, ತಗೊಂಡು ಬಳ್ಳಾರಿ ಜೈಲಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೀವು ಭೇಟಿಗೆ ತೆರಳಕ್ಕೆ ಏನಾದ್ರು ಪ್ಲಾನ್ ಆಗಿತ್ತಾ? ತೆರಳುವ ಸಾಧ್ಯತೆಗಳಿದೆಯಾ? ಹೇಗೆ? ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ, ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳಲ್ಲ. ದರ್ಶನ್ ಅವರ ವಿಚಾರದಲ್ಲಿ ಖೈದಿಗೆ ಸಿಗುವಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರಲ್ಲಿರ್ಬೋದು. ಕೈ ಮಾಡಿ ಯಾರಿಗೆ ಬೇಕಾದ್ರೂ ನಾವು ದುಡ್ಡಿದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತಾ? ನೋಡಿ, ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು. ಯಾಕೆಂದರೆ ನೋ ಡೌಟ್ ದರ್ಶನ್ ನನಗೆ ಹತ್ತಿರದವರು. ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಬಟ್ ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗುತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಎದೆ ನಿಂತ್ಕೊಂಡು ಹೇಳಬೇಕು. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವತ್ತು? ಮೇಡಮ್, ಹೊರಗಡೆ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ. ಬಿಟ್ಟರೆ ಇದರ ಬಗ್ಗೆ ರೂಪ ಅವರು ಪ್ರಿಸನ್ DGPನ ಏನೋ ಇದ್ರು ಅಂತ ಅನ್ಸುತ್ತೆ. ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ? ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರವನ್ನು? ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಮಾಡಿದ್ರು ಆ ಕಾಲದಲ್ಲಿ. ಸೊ ಹಾಗಾಗಿ ಈಗ ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರ್ತಂತ ರಾಜಾತೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ? ರಾಜಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದ್ರೆ, ಯಾರೇ ಇರಲಿ, ಯಾರೇ ಪ್ರಿಸನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತೀನಿ. ಬರೀ ಕರ್ನಾಟಕದಲ್ಲೆಲ್ಲ
ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್ ಅಫ್ಕೋರ್ಸ್, ಇದು ಸರಿ ಅಂತ ಹೇಳಕ್ ಚಾನ್ಸೇ ಇಲ್ಲ, ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು